ಓಂ ಸೂರ್ಯಾಯ ಚಂದ್ರಾಯ ವಾಸುದೇವಾಯ ನಮಃ. ರೀ ಮಿಸಸ್ ಗುರುಮೂರ್ತಿ, ಏನಿದು ನಾನ್ಸೆನ್ಸು? ಏನಂದ್ರಿ? ಕೇಳಿಸ್ತಿಲ್ಲ. ಅಯ್ಯೋ, ಬಟ್ಟೆ ಒಣಗಿ ಹಾಕೋದಕ್ಕೆ ಬೇರೆ ಜಾಗ ಇಲ್ವಲ್ರಿ, ಅದಕ್ಕೆ ಅಂತ ಬೇರೆ ಡ್ರೈನ್ ಏರಿಯಾ ಇದೆ. ಸ್ವಲ್ಪನೂ ಬುದ್ಧಿ ಇಲ್ವಲ್ರಿ ನಿಮ್ಗೆ? ಅಂಕಲ್, ಬುದ್ಧಿ ಇರೋದ್ಕೆ ಇಲ್ಲಿ ಒಣಗಾಕ್ತಿರೋದು. ಇಲ್ಲಿ ಬಿಸಿಲು ಚೆನ್ನಾಗಿ ಬೀಳ್ತೈತೆ. ಬಿಸಿಲಿರೋ ಕಡೆ ಬಟ್ಟೆ ಒಣಗಾಕೋತಾನೆ ಬುದ್ಧಿವಂತಿಕೆ. ಹೌದೌದು, ದೊಡ್ಡ ಬುದ್ಧಿವಂತೆ ನೀನು. ನನ್ನ ಮಡಿ ಮೈಲ್ಗೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲಮ್ಮ. ನಿನ್ ಬಟ್ಟೆಯಿಂದ ನೀರು ಬೀಳ್ತಾ ಇದೆ. ಬಟ್ಟೆನ ನೀರಲ್ಲಿ ಒಗದ್ರೆ ನೀರಲ್ದೆ ಇನ್ನೇನ್ ಬೀಳ್ತದ ಅಂಕಲ್? ನೀವು ಒಂದ್ ಕೆಲ್ಸ ಮಾಡಿ. ನಾನಾ? ಆ ಏನ್ ಹೇಳಪ್ಪ, ಬರ್ತೀನಿ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದ್ 3-4 ಹೂವಿನ ಕುಂಡ ತಕೊಂಡು ಇಲ್ಲಿಂದ ಎಲ್ಲೆಲ್ಲಿ ನೀರ್ ಬೀಳ್ತದೋ ಅಲ್ಲಿ ಸಾಲಾಗಿ ಇಟ್ಬಿಡಿ. ಮೇಲಿಂದ ಟಪಟಪ ಅಂತ ನೀರ್ ಬೀಳ್ತದೆ, ಕೆಳಗಿಂದ ಪಟಪಟ ಅಂತ ಹೂ ಅರಳ್ತದೆ. ಹೆಂಗುವೆ ನಿಮಗೂ ಆಂಟಿಗೂ ಯಾವಾಗ್ಲೂ ಜಗಳ ಆಯ್ತಾನೆ ಇರ್ತದೆ. ಹಂಗ್ ಜಗಳ ಆದಾಗ್ಲೆಲ್ಲ ಒಂದ್ ಗುಲಾಬಿ ಹೂ ತಕೊಂಡೋಗ್ ಅವ್ರು ಕೊಡಿ. ಆಗ ಜಗಳ ಕ್ಲೋಸ್. ನೋಡಿದ್ರಾ, ಒಂದು ಗುಲಾಬಿ ಹೂವಿನ ಗಿಡದಿಂದ ಆಂಟಿ ಜೊತೆಗೆ ನಿಮ್ ಜಗಳ, ಮೇಲಿಂದ ನೀರ್ ಬೀಳೋ ಪ್ರಾಬ್ಲಮ್, 2 ಕ್ಲೋಸ್. ಏನಂತೀರಾ? ಆಹಾ, ಈ ಊರಿಗೆಲ್ಲ ಇವಳೊಬ್ಬಳೇ ಜಾಣೆ. ಮೈ ಮೇಲೆ ನೀರು ಬೀಳುತ್ತೆ ಅಂದ್ರೆ ನಮ್ಮನೆ ಜಗಳನ್ನ ಬಿಡ್ಸಕ್ ಬರ್ತಾಳಲ್ಲ. ಒಳ್ಳೆ ಸುಬ್ಬಲಕ್ಷ್ಮಿ ರಾಮಾಯಣ ಆಗೋಯ್ತು. ಏನಂದ್ರಿ? ಇಂಥ ಹೈ ಸೊಸೈಟಿ ಅಪಾರ್ಟ್ಮೆಂಟ್ನಲ್ಲಿ ಈ ಹಳ್ಳಿ ಹೆಂಗಸಿಂದ ನಾನು ಬುದ್ಧಿ ಹೇಳ್ಸ್ಕೊಳಂಗಾಯ್ತಲ್ಲ. ನನ್ನ ಮಡಿ ಮೈಲ್ಗೆ ಎಲ್ಲ ಹಾಳಾಗೋಯ್ತು. ಮಾವಾ, ಮಾವಾ, ತಿಂಡಿ ತಣ್ಣಗಾಗೋಯ್ತದೆ. Try to understand. This product is only for higher society. See, typical middle class family ಅವ್ರಿಗೆ ಇಂಥ ಪ್ರಾಡಕ್ಟ್ ಎಲ್ಲ ಬೇಕಾಗಿಲ್ಲ. ಅರೆ, ದಟ್ ಪ್ರೆಸೆಂಟೇಷನ್ ವಾಸ್ ವೆರಿ ಸಿಂಪಲ್. ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ. ಪ್ರೆಸೆಂಟೇಷನ್ ಕ್ಲಾಸ್ ಆಗಿರಬೇಕು. ಅಂಡರ್ಸ್ಟುಡ್? ಓಕೆ, ಬಾಯ್. ಮಾವಾ, I'll call you. Yeah, I'll call you back. Yeah, bye. ಮಾವ ತಕೊಳ್ಳಿ, ಬಿಸಿ ಬಿಸಿ ದ್ವಾಸೆ ಮಾಡಿವ್ನಿ. ಇವತ್ತು ದಾವಣಗೆರೆ ಸ್ಟೈಲಲ್ಲಿ ಮಾಡಿವ್ನಿ. ಅದು ದ್ವಾಸೆ ಅಲ್ಲ, ದೋಸೆ. ದೋಸೆ. ಅಥರ್ವಾ, ಏ, ಅಯ್ಯೋ ಮಾವ, ಇವತ್ ಸ್ಕೂಲ್ನಲ್ಲಿ ಏನಿದೆ ಅಂತ ನಿಮಗ್ ಗೊತ್ತಿಲ್ಲ. ಯಾಕಷ್ಟು ಜೋರ ಕೂಗಾಡ್ತಾ ಇದೀಯಾ? ಇದೇನ್ ಮಾರ್ಕೆಟಾ? ಸ್ಲಮ್ಮಾ? ಅಲ್ಲ ಅಲ್ವಾ? ಮೇನ್ ಡೋರ್ ಏನಕ್ಕೆ ಓಪನ್ ಇಟ್ಟಿದ್ಯಾ? ಅದು ಮುಂಜಾನೆಲಿ ಮುಸ್ಸಂಜೆಲಿ ಮನೆ ಬಾಗ್ಲು ಯಾವಾಗ್ಲೂ ತೆಗ್ದಿರ್ಬೇಕಂತೆ. ಲಕ್ಷ್ಮಿ ಯಾವಾಗ ಸಣ್ಣದಲ್ಲಾದ್ರೂ ಮನೆ ಒಳಗ್ ಬರ್ಬೋದಂತೆ. ಮಾವ, ನಮ್ ಊರ್ ಕಡೆಲೆಲ್ಲ ಮನೆ ಅಂಗ್ಲಾನ್ ಸಗಣಿಲ್ ಸಾರಿಸಿ ಮನೆ ಬಾಕ್ಲು ಯಾವಾಗ್ಲೂ ತೆಗ್ದಿರ್ತಾರೆ. ಭಾಗ್ಯಲಕ್ಷ್ಮಿ ಮನೆಗ್ ಬಂದಾಗ ಬಾಕ್ಲ್ ಹಾಕಿದ್ರೆ ಅವಳು ಹಂಗೆ ಹೊಂಟೋಯ್ತಾಳಂತೆ. ಅದ್ಕೆ ತೆಗ್ದಿಟ್ಟಿವ್ನಿ. ಅಮ್ಮ ತಾಯಿ, ಇದು ನಿಮ್ ಊರಲ್ಲ. ಮನೆ ಬಾಗ್ಲನ್ನ ಸಗಣಿಲ್ ಸಾರ್ಸೋಕೆ, ಅರ್ಥ ಆಯ್ತಾ? ಅದು ನಿಜಾನೇಯ ಹೇಳಿ, ಇಲ್ಲಿ ಸಗಣಿ ಎಲ್ಲಿ ಸಿಗ್ತದೆ? ಕರ್ಮ ನೋಡು, ಹೀಗೆ ಮನೆ ಬಾಗ್ಲು ತೆಗ್ದಿಟ್ರೆ ಲಕ್ಷ್ಮಿ ಬರಲ್ಲ, ಕಳ್ಳ ಬರ್ತಾನೆ, ಕಳ್ಳ. ಅದ್ ಸರಿ, ಬೆಳಗ್ಗೆ ಬಾಲ್ಕನಿಯಲ್ಲಿ ಯಾರ ಜೊತೆ ಕೂಗಾಡ್ತಾ ಇದ್ದೆ? ಮಾವ, ಕೆಳಗಲ್ ಮನೆ ಅಂಕಲ್ ತಾವ ತಮಾಸೆಯಾಗಿ ಮಾತಾಡ್ತಿದ್ದೆ. ಅವರು ಹೊಸ್ದಾಗ್ ಬಂದವ್ರೆ, ಯಾರ್ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ಅವ್ರಿಗೆ. ಅದನ್ನೇ ಹೇಳ್ಕೊಡ್ತಿದ್ದೆ. ಹೌದೌದು, ನೀನ್ ಹೇಳ್ಕೊಟ್ಟೆ ಕಲಿಬೇಕವ್ರು. ಈ ಹೈ ಸೊಸೈಟಿಯಲ್ಲಿ ಹೇಗಿರ್ಬೇಕು ಅಂತ ಮೊದಲು ನೀನ್ ಕಲ್ತ್ಕೋ. ಸರಿ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ದೋಸೆ ತಣ್ಣಗಾಗೋಯ್ತದೆ, ತಿನ್ನಿ. ಗೊತ್ತಿದೆ ನನ್ಗೆ. ಅಯ್ಯೋ ಮಾವ, 1 ನಿಮಿಷ, ನಿಮ್ಗೆ ಅಂತ ಹುಣ್ಸೆಕಾಯಿ ತಪ್ಪು ಮಾಡಿದ್ದೆ, ತಂದೆ ಇರಿ. ಏ, ಹುಣ್ಸೆಕಾಯಿ ತೊಕ್ ಜೊತೆ ಯಾರಾದ್ರೂ ದೋಸೆ ತಿಂತಾರಾ? ಇರಿ ಮಾವ, ನಿಮಗ್ ಗೊತ್ತಿಲ್ಲ.
ಏ ಸಾಕು ಇದನ್ ಪಲ್ಯನಾ? ನಮ್ಮ ಹಳ್ಳಿಲಿ ಹುಣ್ಸೆಕಾಯಿ ಸೀಸನ್ ಬಂತು ಅಂದ್ರೆ ಬಸ್ಸಾರ್ಗೂ ಅದೇ ಉಪ್ಸಾರ್ಗೂ ಅದೇ ಒಸಿ ಹುಳಿ ಒಸಿ ಉಪ್ಪು ಒಸಿ ಖಾರ ಏನ್ ಚಂದಾಗಿರ್ತದ ಗೊತ್ತಾ? ನಿಮ್ಗೆ ಅಂತ ಮಾಡಿವ್ನಿ ತಿನ್ಬೇಕು ಮತ್ತೆ. ಹಾ ನಂಜುಂಡಣ್ಣ ನಾನು ಬಂದೆ. ಯಾಕೆ ಲೇಟ್ ಆಯ್ತು ನಂಜುಂಡಣ್ಣ? ಗೊತ್ತಾರ್ಗೆ ಸೈಕಲ್ ಪಂಚರ್ ಆಗೋಯ್ತು ಕಣವಾ, ಅಯ್ಯ ಅದಕ್ಕೆ ಲೇಟ್ ಆಗೋಯ್ತು. ಸರಿ ಯಾಕೆ ಒಂಚೂರು ಟೀಗಿಕ್ತೀನಿ ಕುಡ್ಕೊಂಡೋಗಿ. ಬೇಡ ಕಣವಾ, ಈಗಾಗ್ಲೇ ಹೊತ್ತಾಗೋಗದೆ, ಬೇರೆ ಮನೆಯವ್ರು ಕಾಯ್ತಿರ್ತಾರೆ, ನಾಳೆ ಬಂದು ಕುಡಿದ್ರೆ ಆಯ್ತು ಬಿಡು. ಸರಿ ಆಯ್ತು ತಗೊಳ್ಳಿ. ಅಯ್ಯೋ ಚಿಲ್ಲರೆ ಇಲ್ವಲ್ಲವಾ? ಪರವಾಗಿಲ್ಲ ನಂಜುಂಡಣ್ಣ, ನಾಳೆ ಕೊಟ್ರಾಯ್ತು. ಹಾಯ್, ನಾನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ. ಹಂಗೆ ಮಾಡಿದ್ರೆ ಆಯ್ತು ಬಿಡು, ಬರಲಾ? ಹಾ ಸರಿ ಬಾಯ್. ಮಾವ ವಸಿ ಹಾಲ್ ನೋಡ್ಕೋತೀರಾ? ನಾನು ಅಥರ್ವನ್ ರೆಡಿ ಮಾಡ್ಬಿಡ್ತೀನಿ. ಏಯ್, ಈ ತರ ಹೆಂಗಸ್ರ ಕೆಲ್ಸ ಎಲ್ಲ ನನಗೆ ಹೇಳ್ಬೇಡ. ಇವತ್ತು ಹಾಲು ನೋಡ್ಕೊ ಅಂತೀಯ, ನಾಳೆ ತರಕಾರಿ ಕಟ್ ಮಾಡ್ಬೇಕಾ? ನಿನ್ ಕೆಲ್ಸ ಎಲ್ಲ ನಾನ್ ಮಾಡ್ಬೇಕಾ? ಅಥರ್ವ, ಏ ಅಥರ್ವ. ಏಯ್, ನಿನ್ ಕರಿತಾ ಇರೋದು ಅಥರ್ವನ್ನೋ ಅಥವಾ ಪಕ್ಕದ ಮನೆ ಮಗುನೋ? ಇಷ್ಟು ಜೋರ ಕೂಗಿದ್ರೆ ಪಕ್ಕದ ಮನೆಯವ್ರಿಗೂ ಕೇಳಿಸುತ್ತೆ. ಅದ್ ಸರಿ, ದಿನ ಹಾಲು ತಂದ್ಕೊಳೋನ್ನ, ಪೇಪರ್ ಹಾಕೋನ್ನ, ಟೀ ಕುಡಿದ್ರಿ ಬನ್ನಿ ಅಂತ ಕರಿತೀಯಲ್ಲ, ಯಾಕೆ? ಮಾವ ಕೇಳಿದ್ರಿ ಏನಾಯ್ತದೆ ಮಾವ? ಅವರು ಒಟ್ಟಾರೆನೇ ಎದ್ದು ಎಲ್ರ ಮನೆಗೂ ಹಾಲ್ ಹಾಕಕ್ ಹೋಯ್ತಾರೆ, ಅವ್ರಿಗೂ ಸುಸ್ತಾಗಕ್ಕಿಲ್ವಾ? ಅದು ಅಲ್ದೆ ಮನೆಗ್ ಬಂದವ್ರನ್ನ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳ್ಬೇಕು ಮಾವ. ನಮ್ ಊರ್ನಾಗೆ ಮನೆಗ್ ಬಂದವ್ರಿಗೆ ಒಂದ್ ಲೋಟ ನೀರಾದ್ರೂ ಕೊಟ್ಟು ಕಳಿಸ್ತಿದ್ದೆ ನಾನು. ಹೌದಾ? ಸರಿ, ಹಾಗಿದ್ರೆ ಹೋಗ್ ನಿಮ್ಮೂರ್ಗೆ. ಇನ್ಯಾಕಿಲ್ಲ ನಿಂತಿದ್ಯಾ? ಏನ್ ಹೇಳ್ತೀರ್ ಮಾವ? ನಾನ್ ಮದ್ವೆ ಆಗಿದ್ದು ನಿಮ್ ಜೊತೆ ಇರಕ್ಕೆ, ಊರ್ನಾಗಿರಕ್ಕಲ್ಲ. ಊರ್ನಾಗ ಹಂಗಿತ್ತು ಅಂತ ಹೇಳ್ತಿದ್ದೆ ಅಷ್ಟೇಯ. ಊರ್ನಾಗೆ ಅಲ್ಲ, ಊರಲ್ಲಿ ಲಕ್ಷ್ಮಿ. ಸುಬ್ಬಿ ಸುಬ್ಬಿ ಅಂತ ಕರೀರಿ ಮಾವ, ನಂಗಿಷ್ಟ ಆಯ್ತದೆ. ಶಿಟ್. ಭಾಷೆ ಮೊದಲು ಭಾಷೆನ ಸುಧಾರಿಸ್ಕೊ. ಹೋಗು, ಗ್ರೀನ್ ಟೀ ಮಾಡ್ಕೊಂಬ. ಹೋಲ್ಡ್ ಸೆಕೆಂಡ್. ಅಥರ್ವ, ಅಥರ್ವ, ಏ ಅಥರ್ವ. ಯಾಕೋ? ಆಹಾಹಾ ಮಗನೇ, ನಾನ್ ನಿಮ್ಮ ಅವ್ವ ಕಣೋ, ನನ್ನೇ ಬರ್ಬೇಡ ಅಂತೀಯಾ? ತೆಗಿ ತೆಗಿ, ನಾನೇ ಸ್ನಾನ ಮಾಡಿಸ್ತೀನಿ. ಆಹಾಹಾ ದೊಡ್ಡ ಗಂಡ್ಸು ನೀನು. ಆಯ್ತಾಯ್ತು. ಏ ಅಥರ್ವ, ಸ್ನಾನ ಅಂದ್ಮೇಲೆ ಬೇಗ ಯೂನಿಫಾರ್ಮ್ ಹಾಕೊಂಡ್ ಬಾ. ಆಹಾಹಾ ಇವನು ನಂಗೆ ಹೇಳಕ್ ಬಂದ್ಬಿಟ್ಟ. ತಲ್ಲೆ ನನ್ ಮಗಂತ ಪಾಪ ಎಷ್ಟು ಮಾತಾಡೋದ್ ಕಲ್ತ್ಬಿಟ್ಟವನೆ. ಅಯ್ಯೋ, ರಾಮು ಅಂಕಲ್ಗೂ ದ್ವಾಸೆ ಅಂದ್ರೆ ತುಂಬಾ ಇಷ್ಟ, ಅವ್ರದ್ದು ತಿಂಡಿ ಕರ್ಬಿಡ್ವಾ. ರಾಮು ಅಂಕಲ್, ರಾಮು ಅಂಕಲ್. ಯಾಕೆ ಇಷ್ಟು ಅವಸರ? ಏನಾಯ್ತು? ಏನಾಯ್ತು ಅಂತ ಕೇಳ್ಬೇಡಿ, ನೀವು ಬೇಗ ಮನೆಗ್ ಬನ್ನಿ ಅಷ್ಟೇಯ. ಯಾಕೆ? ಬಿಸಿ ಬಿಸಿ ದ್ವಾಸೆ ಮಾಡಿವ್ನಿ, ಅದು ದಾವಣಗೆರೆ ಸ್ಟೈಲು, ಜೊತೆಗೆ ಹುಣ್ಸೆಕಾಯಿ ತೊಕ್ಕು. ಹೌದಾ? ಅಥರ್ವ, ಹೇಗಿದ್ಯೋ? ಸ್ಕೂಲಲ್ಲಿ ಡ್ರಾಮಾ ಮಾಸ್ಟರ್ ಅಂತ ಒಂದು ಡೈಲಾಗ್ ಕಲ್ತ್ಕೊಂಡಿದ್ದೀನಿ. ಹೇಳು. ಸಿನಿಮಾನ ಫೋಟೋದಲ್ಲಿ ನೋಡ್ತೀಯ, ಸಿನಿಮಾದಲ್ಲಿ ನೋಡ್ತೀಯ, ಟಿವಿನಲ್ಲಿ ನೋಡ್ತೀಯ.
ನಾನು ಚಿಕ್ಕವನಾಗಿದ್ದಾಗ ಸ್ಕೂಲಲ್ಲಿ ಡ್ರಾಮಾ ಮಾಡ್ತಾ ಇದ್ದೆ, ಆದ್ರೆ ನಿನ್ನಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾ ಇರಲಿಲ್ಲ ಬಿಡ. ಇವ್ ನಿಮ್ ಮುಂದೆನು ಡೈಲಾಗ್ ಹೇಳಕ್ ಶುರು ಮಾಡ್ಬಿಟ್ನಾ? ಅಯ್ಯೋ ನಿನ್ ಮಗ ಪ್ರಳಯ ಅಂತ ಅಮ್ಮ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ದ ಗೊತ್ತಾ ಇವನು. ತುಂಬಾ ಚೆನ್ನಾಗಿ ಡೈಲಾಗ್ ಹೇಳ್ತಾನೆ. ಆದ್ರೆ ಇವ್ರ ಅಪ್ಪಂಗೆ ಇವ್ರು ಡ್ರಾಮಾ ಗೀಮಾ ಎಲ್ಲ ಮಾಡೋದು ಇಷ್ಟ ಆಗಕ್ಕಿಲ್ಲ. ಈ ಸೊಸೈಟಿ ಮಕ್ಕಳು ಡ್ರಾಮಾ ಎಲ್ಲ ಮಾಡಕ್ಕಿಲ್ಲ, ಓದ್ಕೋಬೇಕು ಅಂತಾರೆ. ಸುಬ್ಬು, ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಅವನಿದಾನಲ್ಲ, ಈ ಹೈ ಸೊಸೈಟಿ ಬಾವಿ ಒಳಗಡೆ ಇರೋ ಕಪ್ಪೆ ಅವನು. ಏ ಅಥರ್ವ, ನೀನ್ ಡ್ರಾಮಾ ಮಾಡೋದು ಬಿಡ್ಬೇಡ. ಇಲ್ಲ ತಾತ. That's it. ದಾವಣಗೆರೆ ದೋಸೆ ಸುಬ್ಲಕ್ಷ್ಮಿ ಸ್ಪೆಷಲ್ ಸೂಪರ್ ಸೂಪರ್. ಬೇಗ ಮಾಡ್ಕೋ. ಅಯ್ಯೋ ಮಾವ ಗ್ರೀನ್ ಟೀ ಕೇಳಿದ್ರು. ಅಥರ್ವಾ, ನೀನ್ ಈ ಬುಕ್ಕನ್ ಮಡಿಕೋ, ನಾ ಬಂದೆ. ಏ ಜಾನು, ಐ ಲವ್ ಯು ಸೋ ಮಚ್. ನೀನು ನನ್ನ ಲವ್ ಮಾಡ್ತಿದ್ಯಾ ಅಂದರೆ ಅದೇ ನಂಗೆ ದೊಡ್ಡ ಗಿಫ್ಟು. ಯಾಕೆ ಗೊತ್ತಾ? ಆ ನಿನ್ನ ಕಣ್ಣು, ನಿನ್ನ ಮೂಗು, ಆ ನಿನ್ನ ಸ್ಮೈಲ್. ಇದೆಲ್ಲ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನೀನು ಸ್ಮೈಲ್ ಮಾಡಿದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತೀಯ ಗೊತ್ತಾ? ನೀನು ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ನಿನ್ನ ವಾಯ್ಸ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಐ ನೋ ನೀನು ನನ್ನ ತುಂಬ ಪ್ರೀತಿಸ್ತೀಯ ಅಂತ. ನಾನು ಯಾವಾಗಲೂ ಅನ್ಕೋತೀನಿ ನಿನ್ನ ಮನಸ್ಸನ್ನ ನೋಯಿಸ್ಬಾರ್ದು ಅಂತ. ದಿಸ್ ಮೂಮೆಂಟ್, ಈ ಕ್ಷಣ ನೀನು ನನ್ನ ಮುಂದೆ ಇದ್ದಿದ್ರೆ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ನನಗೆ ಗೊತ್ತೈತೆ ಮಾವ, ನಿಮಗ್ ನನ್ನ ಮ್ಯಾಲ್ ಕೋಪ ಇದ್ರೂ ನನ್ನನ್ನು ತುಂಬಾ ಪ್ರೀತಿ ಮಾಡ್ತೀರಾ ಅಂತ. ನೀವ್ ಆಡೋ ಮಾತು ಖಾರವಾಗಿರ್ಬೋದು, ಆದ್ರೆ ನಿಮ್ ಮನ್ಸಿನ ತುಂಬಾ ಸಿಹಿ ಐತೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಈ ಮಾತನ್ನೆಲ್ಲ ನನಗೆ ಹೇಳ್ಬೋದಿತ್ತಪ್ಪ, ಅದನ್ನ ಬಿಟ್ಟು ಈ ಫೋಟೋಗೆ ಹೇಳಿದ್ರೆ ನಾ ಹೇಳ್ತಿರೋದು ನಿಜ ತಾನೇ? ಮಾವ, ನಿಮ್ ಪ್ರೀತಿನ ನಂಗೆ ಅರ್ಥ ಆಗೋಂಗ್ ಹೇಳ್ಬೇಕು. ಇಲ್ಲ ಅಂದ್ರೆ ನಿಮ್ ಮನ್ಸಲ್ಲಿರೋ ಇಷ್ಟು ಪ್ರೀತಿ ನಂಗೆ ಅರ್ಥನೇ ಆಗಕ್ಕಿಲ್ಲ. ಯಾಕೆ ಮಾವ, ಏನಾಯ್ತು? ಅದು ಏನು ಹಾಳಾಗುತ್ತಲ್ಲ. ನನ್ನ ಬ್ಯಾಗ್ ರೆಡಿ ಆಯ್ತಾ? ಓ, ನಾನು ಆವಾಗ್ಲೇ ರೆಡಿ ಮಾಡಿಟ್ಟಿವ್ನಿ. ಮಾವ, ಎರಡೆರಡು ಜೊತೆ ಬಟ್ಟೆ ರೆಡಿ ಮಾಡಿಟ್ಟಿವ್ನಿ. ಡೆಲ್ಲಿಲಿ ತುಂಬಾ ಚಳಿ ಆಯ್ತಂತೆ, ಅದಕ್ಕೆ ಈ ಸ್ವೆಟ್ರು. ಒಂದ್ ನಿಮಿಷ, ನೀವು ಡೆಲ್ಲಿ ಹೋದಾಗ ನಮ್ ನೆನ್ಪಾಯ್ತದಲ್ಲ, ಅದಕ್ಕೆ ಇದು ನಿಮ್ಗೆ. ಸರಿ ಸರಿ.
ಮಾವ ನಿಮ್ ಖರ್ಚಿಪ್ಪು. ಥ್ಯಾಂಕ್ ಯು. ಮಾವ ಹೋದ ತಕ್ಷಣ ಫೋನ್ ಮಾಡಿ. ನಾನ್ಸೆನ್ಸ್, ಬೇಕು ಅಂತ ಡಿಕ್ಕಿ ಹೊಡಿತ್ಯಾ? ನಾನೇನು ಮೇಡಮ್ ಬೇಕು ಅಂತ ಡಿಕ್ಕಿ ಹೊಡಿಲಿ? ಏನೋ ಗೊತ್ತಿಲ್ಲ ಆಯ್ತು ತಗೊಳ್ಳಿ. ಏನ್ ಗೊತ್ತಿಲ್ಲದೆ ಆಗಿರೋದು? ನೀವ್ ಗಂಡಸಲ್ಲ ಒಂದೇ. ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಇವತ್ತು. ರೇವತಿ, ಏನಾಯ್ತು ರೇವತಿ? ಏನೋ ಅನ್ನ ನೋಡು ಸುಬ್ಬಿ, ಈ ಇಡಿಯಟ್ ಬೇಕು ಅಂತ ನನಗೆ ಡಿಕ್ಕಿ ಹೊಡಿತಾನೆ. ನಮ್ಮ ತಾಯಿ ಅಣ್ಣಗೂ ನಾನು ಬೇಕು ಅಂತ ಡಿಕ್ಕಿ ಹೊಡಿಲಕ್ಕ, ನಂಬಿ ಅಕ್ಕ ನನ್ನ ಪ್ಲೀಸ್ ಅಕ್ಕ. ತಾಯಿ ಅಣ್ಣೆ ಯಾಕೋ ಇಡ್ತೀಯಾ? ನಿಮ್ಮ ಅಪ್ಪನ ಮೇಲೆ ಆಣೆ ಇಡಕ್ಕಾಗೋದಿಲ್ವಾ ನಿಂಗೆ? ನೀವ್ ಗಂಡಸಲ್ಲೇ ಇಷ್ಟೇ ಆಗೋಯ್ತು. ಏನೇ ಆಗ್ಲಿ ಹೆಣ್ಮಕ್ಳೇ ಅದಕ್ಕೆ ರೀಸನ್ ಅನ್ನೋ ತರ ಮಾತಾಡ್ತೀರಾ. ಆಣೆ ಮಾಡೋದನ್ನು ಹೆಣ್ಮಕ್ಳ ಮೇಲೆ ಮಾಡ್ತೀರಾ. ಸತ್ರೆ ಹೆಣ್ಮಕ್ಳೇ ಸಾಯ್ಲಿ ಅಂತ. ತಾಯಿ ಮೇಲೆ ಆಣೆ ಮಾಡ್ತೀಯಾ? ನಿಮ್ಮನ್ನೆಲ್ಲ ನಮ್ಮ ಅಪ್ಪನಾಣೆ ನನ್ನಾಣೆ, ನೀನು ಓಡಾಡೋದಾರಲ್ಲಿ ಮುಂದಕ್ಕೆ ಯಾವತ್ತೂ ಓಡಾಡಲ್ಲ ಕಣಕ್ಕ. ದಯವಿಟ್ಟು ನಾನು ಬಿಟ್ಬಿಡಿ ಅಕ್ಕ, ತಪ್ಪಾಯ್ತಕ್ಕ. ರೇವತಿ ಸಾರಿ ಕೇಳ್ತಾವನಲ್ಲ, ಬಿಟ್ಬಿಡು. ನೀವ್ ಹೋಗಪ್ಪ, ಹೋಗು ಅಂತ ಹೇಳ್ದಲ್ವಾ, ಹೋಗು. ನೀವ್ ಹೋಗಪ್ಪ. ನೀ ಯಾಕೊಂಡು ಹೋಗ್ಬಿಟ್ಟೆ? ಇಡಿಯಟ್, ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇದ್ದೆ ಅವನಿಗೆ ಇವತ್ತು. ನೀನ್ ಆಮೇಲೆ ಬುದ್ಧಿ ಕಲ್ಸುವಂತೆ. ಬಸ್ ಬಂದ್ಬಿಡ್ತೈತೆ, ಲೇಟ್ ಆಗ್ತೈತೆ. ನಡಿ 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 ನಡಿ, ನೀನು ಬಾ ಬಾ ರೇವತಿ, ನಡಿ 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 ನಡಿ, ಹೋಗು. ಅಥರ್ವ, ಯಾರ ಜೊತೆನೂ ಸ್ಕೂಲ್ನಲ್ಲಿ ಜಗಳ ಮಾಡ್ಕೋಬಾರ್ದು ಆಯ್ತಾ? ಹುಷಾರಾಗಿ ಹೋಗಿ ಬರ್ಬೇಕು. ಇಬ್ರು ಬೇಗ ಬಂದ್ಬಿಡಿ ಆಯ್ತಾ? ಅಯ್ಯ ಮಾವ, ಇನ್ನು ಹೊಂಟಿಲ್ವಾ? ಯಾಕಿನ್ನು ಇಲ್ಲೇ ನಿಂತೀರಿ? ಹೋಗೋಕೆ ಕ್ಯಾಬ್ ಸಿಗ್ಬೇಕಲ್ವಾ? ಆಗಲಿ ಒಂದು ಕ್ಯಾಬು ಬರ್ತಾ ಇಲ್ಲ, ಬರೋರು ಯಾರು ನಿಲ್ಲಿಸ್ತಾ ಇಲ್ಲ. ಬಂತು 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 ಬಂತು. ಸುಬ್ಲಕ್ಷ್ಮಿ, ಅಣ್ಣ 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 ಅಣ್ಣ, ಅಕ್ಕ ಸಾಯೋದಕ್ಕೆ ನನ್ನ ಗಾಡಿನೇ ಬೇಕಿತ್ತ? ಇಲ್ಲ ಅಂದ್ರೆ ನೀವು ಗಾಡಿ ನಿಲ್ಲಿಸ್ತಿದ್ರಾ? ನಾನೇನೋ ಮೆಲ್ಲು ಸೀರೆ ಸವಿಗಾನ ಅಂತ ಮೆಲ್ಲಗೆ ಗಾಡಿ ಓಡಿಸ್ಕೊಂಡ್ ಬಂದಿದ್ದ ಬಚಾಬೋ. ಆಪರೇಷನ್ ಡೈಮಂಡ್ ರಾಕೆಟ್ ತರ ಸ್ಪೀಡಾಗಿ ಗಾಡಿ ಓಡಿಸಿದ್ರೆ ಇಷ್ಟೊತ್ತಿಗೆ ನಿಮ್ ಕತೆ ದಿ ಎಂಡ್ ಅಂತ ಬೋರ್ಡ್ ಹಾಕ್ಬೇಕಿತ್ತು. ನೀವ್ ಅಣ್ಣೋರ್ ಪ್ಯಾನಾ? ನಾನು ಅಣ್ಣೋರ್ ಪ್ಯಾನೆ. ಅಣ್ಣೋರು ಅಂದ್ರೆ ಬಲಿಷ್ಠ ನಂಗೆ. ಕರ್ನಾಟಕದಲ್ಲಿ ಅಣ್ಣವ್ರನ್ನ ಇಷ್ಟ ಪಡದೇ ಇರೋಂತ ಕನ್ನಡಿಗರು ಯಾರಿದ್ದಾರೆ ಹೇಳಿ? ಅಚ್ಚರಿ, ನನ್ ಗಾಡಿಗೆ ಕಡ್ಡ ಬಂದ್ರೆ ಆಕಸ್ಮಿಕವಾಗಿ ಅಣ್ಣ ಏರ್ಪೋರ್ಟ್ ಹೋಗ್ಬೇಕಿತ್ತು. ನೀವ್ ಆ ಕಡೆ ಹೋಗ್ಬೇಕು ಅಂದ್ರೆ ನಾ ಏನ್ ಮಾಡ್ಲಿ? ನಾನು ಆ ಕಡೆ ಹೋಗಲ್ವಲ್ಲ. ನಾನೆಲ್ಲ ಹೋಗ್ಬೇಕಾಗಿರೋದು ನಮ್ ಯಜಮಾನ್ರು. ನೀವಾಗಿರ್ಬೋದು, ನಿಮ್ ಯಜಮಾನ್ರಾಗಿರ್ಬೋದು, ನಾನು ಆ ಕಡೆ ಹೋಗಲ್ಲ. ಏನಣ್ಣ ಬಾಯಿ ತುಂಬಾ ಅಕ್ಕ ಅಂತ ಕರಿತ್ಯಾ? ಅಣ್ಣೋರ್ ಪ್ಯಾನ್ ಬೇರೆ. ಒಂದ್ ಅಣ್ಣೋರ್ ಪ್ಯಾನು ಇನ್ನೊಂದ್ ಅಣ್ಣೋರ್ ಪ್ಯಾನ್ಗೆ ಸಹಾಯ ಮಾಡಕ್ಕಿಲ್ವಾ? ಸುಬ್ಲಕ್ಷ್ಮಿ, ಆ ಕ್ಯಾಬ್ ಹೋಗ್ಲಿ, ಬೇರೆ ಬರುತ್ತೆ. ಇಲ್ಲ ಮಾವ, ಇವಣ್ಣ ಬರ್ತಾನಿರಿ. ಪ್ಲೀಸ್ ಅಣ್ಣ ಕರ್ಕೊಂಡೋಗಿ. ಸೆಂಟಿಮೆಂಟಲ್ ಮಾತಾಡ್ತೀರ ತಾಯಿ. ಅಣ್ಣವ್ರ ಪ್ಯಾನ್ ಒಂದು ಬೇರೆ ಹೇಳ್ತೀಯಾ? ಆಯ್ತು ಸಾರ್, ಬನ್ನಿ ಹತ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಮಾವ ಬನ್ನಿ 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 ಬನ್ನಿ, ನೀವು ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಣ್ಣ ನಮ್ ಯಜಮಾನ್ರವ್ರೆ, ಹುಷಾರಾಗಿ ಬಿಟ್ಬಿಡಿ ಆಯ್ತಾ? ಮಾವ ಹೋದ ತಕ್ಷಣ ಫೋನ್ ಮಾಡಿ. ಸರಿ ಸರಿ, ಹುಷಾರು. ಆಹಾ, ಏನೆಲ್ಲ ಮಾಡ್ಬಿಟ್ಟೆ ಸುಬ್ಲಕ್ಷ್ಮಿ. ನಿನ್ ಕೈಯಿಂದ ಆಗದೆ ಇರೋದು ಯಾವ್ದೂ ಇಲ್ಲ ನೋಡು. ಹೌದು, ನಂಗೆ ಏನ್ ಮಾಡ್ಬೇಕು ಅನಿಸ್ತದೋ ಅದನ್ನ ಮಾಡೇ ಮಾಡ್ತೀನಿ. ಅದ್ರಲ್ಲೂ ನನ್ ಗಂಡನ್ಗಂತೂ ಏನು ಬೇಕಾದ್ರೂ ಮಾಡ್ತೀನಿ. ಇದ್ರೆ ನಿನ್ ತರ ಇರ್ಬೇಕು ನೋಡು. ನೀನಿದ್ರೆ ಯಾವ ಕೆಲ್ಸ ಬೇಕಾದ್ರೂ ಸಾಧಿಸ್ತ್ಯ. ಹೃದಯದಲ್ಲಿ ಇದೇನಿದು? ಏ ಜಾನು, ಹೊಟ್ಟಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀನಿ. ಐ ಮಿಸ್ ಯು ಟೂ ಬೇಬಿ. ಬಾ, ಗಂಡ ಹೆಂಡತಿ ಅಂದ್ರೆ ಈ ಥರ ಇರಬೇಕು. ಈಗ ತಾನೇ ಗಾಡಿ ಹತ್ತಿದ್ದು, ಅಷ್ಟು ಬೇಗ ಇಲ್ಲಿಂದ ಇಲ್ಲಿಗೆ ಫೋನಾ? ಬಾ 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 ಬಾ. ಇಂಥವ್ರು ಇರೋದ್ರಿಂದಾನೇ ಭೂಮಿ ಮೇಲೆ ಇನ್ನೂ ಪ್ರೀತಿ ಜೀವಂತವಾಗಿರೋದು. ಸರ್ ಶಬ್ಬಾಷ್ ಸರ್, ಶಬ್ಬಾಷ್. ಏನು? ಏನಿಲ್ಲ ಸರ್, ಸಾರಿ. ಯಾ ಬೇಬಿ? ಹುಷಾರಾಗಿ ಹೋಗ್ಬಾ.
ಸೋ ಸಾರಿ ಜಾನು, ಆಗ್ಲೇ ಮಾತಾಡಕ್ಕಾಗ್ಲಿಲ್ಲ. ನನ್ನ ಹೆಂಡತಿ ನನ್ನ ಪಕ್ಕದಲ್ಲೇ ಇದ್ಲು. ಏನಾಯ್ತು? ಏನ ಸರ್, ಬೆಕ್ ಅಡ್ಡ ಹೋಯ್ತು. ಸರಿಯಾಗಿ ಓಡಿಸು. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಮುಂದೆಂದ ಲೆಫ್ಟ್ ತಗೋ, ಇಂದ್ರನಗರ ಕಡೆ. ಅಲ್ಲ, ನೀವು ಹೋಗ್ಬೇಕಾಗಿರೋದು ಏರ್ಪೋರ್ಟ್ಗಲ್ವ ಸರ್? ಅದೆಲ್ಲ ನಿನ್ಗೆ ಯಾಕೆ, ಸುಮ್ಮನೆ ಗಾಡಿ ಓಡಿಸು. ಸರಿ ಸರ್. ಐ ಲವ್ ಯು ಬೇಬಿ. ಮಾತಾಡ್ತಾ ಇರೋದು ಹೆಂಡತಿ ಜೊತೆ ಅಲ್ಲ, ಹೋಗ್ತಾ ಇರೋದು ಏರ್ಪೋರ್ಟ್ಗಲ್ಲ. ಇವನು ಗಾಡಿ ಹತ್ತು ಕೂತ್ಕೊಂಡಾಗ ಬಂಗಾರದ ಮನುಷ್ಯ ಅಂತ ಅಂದ್ಕೊಂಡಿದ್ದೆ. ಇವನು ದಾರಿ ತಪ್ಪಿದ ಮಗ. ಏನು? ಏನಿಲ್ಲ ಸರ್, ಹಾಡು ಹಾಡು. ಲವ್ ಯು. ಇವೊಂದು ಒಂದು ಮುತ್ತಿನ ಕಥೆ ಅಲ್ಲ, ಎರಡು ಕನಸು ಕಾಣ್ತಾ ಇದ್ದಾನೆ. ಇವನ ಜೀವನದಲ್ಲಿ ಜ್ವಾಲಾಮುಖಿ ಹೇಳೋದು ಗ್ಯಾರಂಟಿ. ಏನಂದೆ ಸರ್? ಇದು ಒನ್ ವೇ, ರಾಂಗ್ ರೂಟು, ಪಕ್ಕದಿಂದ ಹೋಗೋಣ ಅಂತಂದೆ. ಹಲೋ, ನಮಸ್ಕಾರ ಅಮ್ಮ. ಮಿಸ್ಸಸ್ ಗುರುಮೂರ್ತಿ ಅವರಾ? ನಮಸ್ಕಾರ. ಹೌದು, ಯಾರು ಮಾತಾಡೋದು? ಗಿರೀಶ್ ನಿಂಬಾಳ್ಕರ್ ಅಂತ, ನಿಮ್ಮ ಯಜಮಾನ್ರ ಆಫೀಸಲ್ಲಿ ಸೀನಿಯರ್. ಹೇಳಿ. ಅದು ಏನಿಲ್ಲ. ಏನಿಲ್ವಾ? ಮತ್ ಫೋನ್ ಮಾಡಿರಿ. ಹಾಗಲ್ಲಮ್ಮ, ನಮ್ಮ ಆಫೀಸಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ, ಅದಕ್ಕೆ ತಮ್ಮನ್ನು ಇನ್ವೈಟ್ ಮಾಡೋಣ ಅಂತ. ಪಾರ್ಟಿ? ಹಾಂ, ನಮ್ಮ ಆಫೀಸ್ ಆ್ಯನಿವರ್ಸರಿ ಇದೆ. ಸೊ ಒಂದು 10 ಜನಕ್ಕೆ ಪ್ರಮೋಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪ್ರಮೋಷನ್ ಲೆಟ್ರ್ ಕೊಟ್ಟು ಪಾರ್ಟಿ ಮಾಡೋಣ ಅಂತ. ದಯವಿಟ್ಟು ಯಜಮಾನ್ರ ಜೊತೆ ನೀವು ಬರಬೇಕಮ್ಮ. ಹೆಂಗ್ ಬರಕಾಯ್ತದೆ? ನಮ್ಮವ್ರನ್ನ ಆಫೀಸ್ ಕೆಲ್ಸಕ್ಕೆ ಡೆಲ್ಲಿಗೆ ನೀವೇ ಕಳಿಸಿದಿರಲ್ಲ. ಮಿಸ್ಸಸ್ ಗುರುಮೂರ್ತಿ, ನನ್ಗೆ ಇನ್ನೊಂದು ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ. ಅಲ್ಲ, ಪಾರ್ಟಿ ಇರೋ ಇಸ್ಯಾ ಮಾವಂಗ್ ಗೊತ್ತಿರ್ಲಿಲ್ವಾ ಅಂತ ಕೇಳ್ಕೊಪ್ಪ. ಗಾಡಿ ಓಡಿಸ್ಬೇಕಾದ್ರೆ ನಿನ್ ಗಮನ ರೋಡ್ ಮೇಲೆ ಇರ್ಲಿ. ಸರಿ ಸರ್. ಕಸ್ಟಮರ್ ಮೇಲೆ ಅಲ್ಲ. ಸಾರಿ ಸರ್. ಸರ್, ಇದು ಚಿಲ್ಲರೆ ಇಲ್ಲ, ಇಟ್ಕೋ. ಎಲ್ಲ ನಂಗಂಗೆನಾ? ಗಾಡಿ ಹತ್ತಿದಾಗ ರಾಮ ಅಂತ ಅಂದ್ಕೊಂಡಿದ್ದೆ, ಕುತ್ಕೊಂಡಾಗ ಗೊತ್ತಾಯ್ತು ಶ್ಯಾಮ ಅಂತ. ಪಾಪ ಆ ಭಾಮನ್ ಕತೆ ರಾಮ ರಾಮ. ಲೋಕದ ಕಾಳಜಿ ಮಾಡ್ತೀನಂತೆ, ನಿಂಗ್ಯಾರು ಬೇಡಂತಾರೋ ಮಾಡಪ್ಪ ಚಿಂತೆ. ಹಾಯ್ ಸ್ವೀಟ್ ಹಾರ್ಟ್. ಕಮಿಂಗ್ 2 minutes. ಓಕೆ, ಟೇಕ್ ಯೋರ್ ಟೈಮ್. Shania, Shana, Shania, oh oh Shana, Shania, Shana, Shania, oh oh Shana, Shania, Shana, Shania, oh oh Shana, Shania, Shana, Shania, oh oh oh. ಇಷ್ಟೊತ್ತು ಬೇಕಾ ಬರೋದಕ್ಕೆ? ಸ್ವೀಟ್ ಹಾರ್ಟ್, ಐ ಆಮ್ ಸೋ ಸಾರಿ. ವಾಟ್ ಸಾರಿ? ಈ ಸ್ವೀಟ್ ಹಾರ್ಟ್ಗೂ ಒಂದು ಹಾರ್ಟ್ ಇರುತ್ತೆ. ಈ ಹಾರ್ಟ್ ನಿನ್ನ ಮಿಸ್ ಮಾಡ್ಕೊಳ್ಳುತ್ತೆ ಅಂತ ಮಾತ್ರ ಗೊತ್ತಾಗಲ್ಲ ಅಲ್ಲ? ಗೋ. ಐ ನೋ ಜಾನು, ಆದರೆ ಬೆಂಗಳೂರು ಟ್ರಾಫಿಕ್ ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ? ಯಾ ಐ ನೋ, ಬಟ್ ಐ ಮಿಸ್ ಯು ಅ ಲಾಟ್, ಗೊತ್ತಾ? ಐ ಮಿಸ್ ಯು ಟೂ ಜಾನು.
ಹಲೋ, ಏನು? ಎಲ್ಲಿದ್ದೀರಾ ನೀವು? ಹೂಸ್ ದಟ್ ಬೇಬಿ? ಹಲೋ, ಹೇಳಿ ಎಲ್ಲಿದ್ದೀರಾ? ಸ್ವಲ್ಪ ಹೇಳೋ ತನಕ ಸುಮ್ಮನಿರ್ಬೇಕಲ್ವಾ? ಎಷ್ಟು ಸರಿ ಕೇಳ್ತೀಯ ಎಲ್ಲಿದ್ದೀರಾ ಅಂತ? ನೀನೇ ಕೇಳ್ತಿದ್ರೆ ನಾನೇನು ಹೇಳೋದು? ಸರಿ, ನಾನು ಕೇಳಬಾರ್ದು ಅಂದ್ರೆ ಹೇಳ್ಬಿಡಿ, ನಾನು ಕೇಳಕ್ಕಿಲ್ಲ. ಎಲ್ಲಿದ್ದೀರಾ? ಕರ್ಮ, ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳಿದೆ? ಏರ್ಪೋರ್ಟ್ಗೆ. ಹಾಗಿದ್ರೆ ಎಲ್ಲಿರ್ತೀನಿ? ಏರ್ಪೋರ್ಟ್ನಾಗೆ. ಅಲ್ಲೇ ಇದ್ದೀನಿ. ಮತ್ತೆ ಯಾವ್ದೋ ಹುಡುಗಿ ಧ್ವನಿ ಕೇಳಿಸ್ತಲ್ಲ. ಹೊರಡ್ಬೇಕು ನಾನು. ಫೋನ್ ಇಡ್ತೀಯಾ? ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ಇಡು ಫೋನ್. ಹಲೋ, ವಾಟ್ ಇಸ್ ದಿಸ್ ಬೇಬಿ? ನಿನ್ ಹೆಂಡತಿ ಯಾವಾಗಲೂ ಫೋನ್ ಮಾಡಿ ಮಾಡಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಹೌ ಬೋರಿಂಗ್. ಬೇಬಿ, ಐಮ್ ಸೋ ಸಾರಿ. ಇನ್ನೊಂದ್ಸರಿ ಕಾಲ್ ಬರಲ್ಲ ಆಯ್ತಾ? ಓಕೆ. ಬೇಬಿ, ಟೆಲ್ ಮಿ ಒನ್ ಥಿಂಗ್. ಈ ಬೆಡ್ ಯಾಕೆ ಹೀಗಿದೆ? ಓಕೆ ಓಕೆ ಓಕೆ. ನನ್ನ ಬೇಬಿಗೆ ಬೆಡ್ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅನ್ಸುತ್ತೆ. ಓ, ರಾತ್ರಿ ಲೇಟಾಗಿ ಮಲಗಿದ್ದಕ್ಕ? ಎಲ್ಲ ನಿನಗೆ ಗೊತ್ತಲ್ಲ ಗ್ಯಾರಿ. ಬಿಕಾಸ್ ಐ ಲವ್ ಯು ಸೋ ಮಚ್. ನೀನು ಸ್ವೀಟ್ ಅವಲ್ವಾ, ಅದಕ್ಕೆ ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು. ಬಟ್ ಮತ್ ನನ್ನೇ ಫೋನ್ ಕಟ್ ಮಾಡ್ಬಿಟ್ಟೆ. ನಾನಲ್ಲ ಬೇಬಿ, ನಿನ್ನ ಫ್ರೆಂಡ್ ವೈಷ್ಣವಿ ವಟ ವಟ ಅಂತಿದ್ಲು ಅಂತ ನೀನ್ ತಾನೇ ಫೋನ್ ಕಟ್ ಮಾಡಿದ್ದು. ಹೌದಾ? ಹ್ಞೂ. ಅದು ಸರಿ, ನಿನ್ನ ರೂಮ್ಮೇಟಲ್ಲಿ ಕಾಣಿಸ್ತಾ ಇಲ್ಲ? ಅವಳ ಊರಿಗೆ ಹೋಗಿದ್ದಾಳೆ, ನಾಡಿದ್ದು ಬರ್ತಾಳೆ. ಹೌದಾ? ಮತ್ತೆ ಇವಳ ಬೇಬಿ, ಯಾರು ಪ್ರಾಮಿಸ್ ಮೀನಾ ಇನ್ನೊಂದ್ಸಲಿ ನಿನ್ನ ಹೆಂಡತಿ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಅಂತ? ಅಫ್ಕೋರ್ಸ್ ಬೇಬಿ. ನೋಡು, ಕಟ್ ಮಾಡಿದೆ. ಬೇಬಿ, ಸೋ ಸ್ವೀಟ್ ಆಫ್ ಯು.